ಹೊಸ ಪಕ್ಷ ಕಟ್ತೀನಿ ಅಂತ ಬಿಜೆಪಿಗೆ ಬ್ಲಾಕ್ ಮೇಲ್ ತಂತ್ರ. ಯತ್ನಾಳ್ ಹೊಸ ಪಕ್ಷಕ್ಕೆ ಕಾದು ಕೂತ ಅಭಿಮಾನಿಗಳಿಗೆ ನಿರಾಸೆ. ಎಷ್ಟೇ ಪಟ್ಟು ಹೊಡೆದ್ರು ಕ್ಯಾರೆ ಅನ್ನದ ಬಿಜೆಪಿ ಹೈಕಮಾಂಡ್. ಗಣೇಶ ಹಬ್ಬ ಆಯಿತು, ದಸರಾ ಆಯಿತು, ಇನ್ನೇನು ದೀಪಾವಳಿ ಕೂಡ ಬರ್ತಾ ಇದೆ. ಹೊಸ ಪಕ್ಷ ಈಗ ಕಟ್ತೀನಿ, ನಾಳೆ ಕಟ್ತೀನಿ, ನಾಡಿದ್ದು ಕಟ್ತೀನಿ ಅಂತ ಕಲರ್ ಬಣ್ಣಗಳ ಕನಸುಗಳನ್ನು ಹಿಂದುತ್ವದ ಅಭಿಮಾನಿಗಳಿಗೆ ಹೋದಲ್ಲಿ ಬಂದಲ್ಲಿ ಭಾಷಣದ ಮೂಲಕ ಬಾಣವನ್ನ ಬಿಡ್ತಾ ಇರುವ ಸಾಹುಕಾರರು ಯಾಕೋ ಹೊಸ ಪಕ್ಷ ಕಟ್ಟೋ ಮನಸ್ಸು ಮಾಡ್ತಾನೆ ಇಲ್ಲ. ಸಿಡಿಗುಂಡುಗಳ ಭಾಷಣಗಳನ್ನ ಮಾಡ್ತಾ ಹಿಂದುತ್ವವನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವ ಯತ್ನಾಳ್ ರವರು ಹಿಂದುತ್ವದ ಭಾಗವಾಗಿ ಮತ್ತೊಂದು ಹೊಸ ಪಕ್ಷವನ್ನ ಕಟ್ತೀನಿ ಅಂತ ದಿನ ಮಾಧ್ಯಮದ ಮುಂದೆ ಹೇಳಿದ್ದೇ ಆಯ್ತು. ಯಾವ ಹೊಸ ಪಕ್ಷದ ಮುನ್ಸೂಚನೆ ಕೂಡ ಇಲ್ಲ. ಸದ್ಯಕ್ಕಂತೂ ಯತ್ನಾಳ್ ರವರ ಕನಸಲ್ಲೂ ಬಿಜೆಪಿ, ಮನಸ್ಸಿನಲ್ಲೂ ಕೂಡ ಬಿಜೆಪಿ. ಸ್ವತಃ ಯತ್ನಾಳ್ ರವರು ಹೇಳಿಕೊಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯತ್ನಾಳ್ ರವರನ್ನ ಕರೆದು ಹೇಳಿದ್ರಂತೆ, ನೀವು ಒಂದು ಹೊಸ ಪಕ್ಷವನ್ನ ಕಟ್ಬಿಡಿ, ಆಗ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಆಗ ಕಾಂಗ್ರೆಸ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ. ಈ ಮಾತು ಬೇರೆ ಯಾರು ಹೇಳಿಲ್ಲ, ಯತ್ನಾಳ್ ರವರೇ ಸ್ವತಃ ಮಾಧ್ಯಮದ ಮುಂದೆ ಹೇಳಿದ ಮಾತು. ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ, ಆದ್ರೆ ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಬಿಜೆಪಿಗೆ ಮರಳುವ ತಂತ್ರದ ಭಾಗವಾಗಿದೆಯಾ ಈ ಮಾತುಗಳು. ನಾನೇನಾದ್ರೂ ಹೊಸ ಪಕ್ಷವನ್ನ ಕಟ್ಟಿದ್ರೆ ಹಿಂದುತ್ವದ ಮತಗಳು ಛಿದ್ರವಾಗೋದಂತೂ ಗ್ಯಾರಂಟಿ. ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಮಕಾಡೆ ಮಲಗೋದಂತೂ ಗ್ಯಾರಂಟಿ ಅಂತ ಹೋದಲ್ಲಿ ಬಂದಲ್ಲಿ ಘಂಟಾ ಘೋಷವಾಗಿ ಹೇಳ್ತಾ ಇರುವ ಯತ್ನಾಳ್ ರವರ ಆ ಹಿಂದಿನ ತಂತ್ರ ಏನು? ಹೊಸ ಪಕ್ಷ ಕಟ್ತೀನಿ ಅಂದ್ರೆ ರಾಜಾರೋಷವಾಗಿ ಇವತ್ತೇ ಘೋಷಣೆ ಮಾಡಿ ನಾಳೆನೆ ಹೊಸ ಪಕ್ಷಕ್ಕೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಯತ್ನಾಳ್ ರವರು ಮೀನಾ ಮೇಷ ಎಣಿಸ್ತಾ ಇರೋದನ್ನ ನೋಡಿದ್ರೆ ಬಿಜೆಪಿಗೆ ಮತ್ತೆ ಮರಳಲು ಹೂಡಿರುವ ಹೊಸ ತಂತ್ರದ ಭಾಗವಾಗಿದೆ. ನಾನಿಲ್ಲ ಅಂದ್ರೆ ಬಿಜೆಪಿಗೆ ಏನೆಲ್ಲ ಆಗಬಹುದು ಅಂತ ಒತ್ತಿ ಮಾಧ್ಯಮದ ಮುಂದೆ ಹೇಳ್ತಾ ಇರುವ ಯತ್ನಾಳ್ ರವರ ಮಾತನ್ನ ಬಿಜೆಪಿ ಹೈಕಮಾಂಡ್ ಕ್ಯಾರೆ ಅಂತಿಲ್ಲ. ಸ್ವಲ್ಪ ದಿನದ ಮಟ್ಟಿಗೆ BS ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ನಾನಿನ್ಮೇಲೆ ಮಾತನಾಡಲ್ಲ ಅಂತ ಬ್ರೇಕ್ ಹಾಕಿದ್ದ ಯತ್ನಾಳ್ ರವರು ಈಗ ದಿಢೀರಂತ ಮತ್ತೆ ಬಿಜೆಪಿಯ ಭೀಷ್ಮ ರಾಜ್ಯದ BS ಯಡಿಯೂರಪ್ಪರವರನ್ನ ಮತ್ತು ಅವರ ಫ್ಯಾಮಿಲಿಯ ವಿರುದ್ಧ ಮಾಧ್ಯಮದ ಮುಂದೆ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಯತ್ನಾಳ್ ರವರು. ಯಡಿಯೂರಪ್ಪನವರನ್ನ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಮತ್ತೆ ವಾಪಸ್ ಹೋಗ್ತೀನಿ, ಇಲ್ಲ ಅಂದ್ರೆ ಬಿಜೆಪಿಗೆ ಹೋಗಲ್ಲ, ನಾನು ಹೊಸ ಪಕ್ಷ ಕಟ್ಟಿಯೇ ತೀರ್ತೀನಿ, ಆಗ ಡ್ಯಾಮೇಜ್ ಆಗೋದು ಬಿಜೆಪಿಗೆ ಹೊರತು ನನಗೇನು ಇಲ್ಲ, ನನಗೆ ಹಿಂದುತ್ವದ ಮತಗಳನ್ನ ಒಡೆಯುವ ಉದ್ದೇಶ ಅಂತೂ ಇಲ್ಲವೇ ಇಲ್ಲ ಅಂತ ಮತ್ತೆ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಎಚ್ಚರಿಕೆಯನ್ನ ಕೊಟ್ಟರು ಯತ್ನಾಳ್ ರವರು. ಅಷ್ಟಕ್ಕೂ ಯತ್ನಾಳ್ ರವರು ಹೋಗುವ ಸಭೆ ಸಮಾರಂಭಗಳಿಗೆ ಜನ ಸೇರ್ತಿರೋದಂತೂ ಹೌದು, ಆದ್ರೆ ಅದನ್ನೇ ಮಾಧ್ಯಮದ ಮುಂದೆ ಒತ್ತಿ ಹೇಳುವ ಅವಶ್ಯಕತೆ ಯತ್ನಾಳ್ ರವರಿಗೆ ಏನಿದೆ? ಇದನ್ನ ಯಾರಿಗೆ ತಲುಪಿಸ್ತಿದ್ದಾರೆ? ಹಿಂದೂಗಳ ಮತವನ್ನ ಒಡೆಯುವ ಕೆಲಸವನ್ನ ನಾನು ಮಾಡೋದಿಲ್ಲ ಅಂತ ಹೇಳುವ ಮೂಲಕ ಬಿಜೆಪಿಯ ಬಗ್ಗೆ ಮತ್ತೆ ಸಾಫ್ಟ್ ಕಾರ್ನರ್ನ ತೋರಿಸಿರುವ ಯತ್ನಾಳ್ ರವರ ಆ ಹಿಂದಿನ ತಂತ್ರಗಾರಿಕೆ ಏನಿರಬಹುದು? ಸದ್ಯ ಹಿಂದುತ್ವದ ಮತ್ತೊಂದು ಪಕ್ಷವಾಗಿರುವ ಶಿವಸೇನೆಯಿಂದ ಯತ್ನಾಳ್ ರವರಿಗೆ ಆಫರ್ ಹೋಗಿದೆಯಂತೆ. ಆದ್ರೆ ಇದನ್ನ ನಿರಾಕರಿಸಿರುವ ಯತ್ನಾಳ್ ರವರು ನಾನು ಯಾವುದೇ ಪಕ್ಷವನ್ನ ಸೇರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. 2028ಕ್ಕೆ ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರುವ ಯತ್ನಾಳ್ ರವರು ಅದು ಯಾವ ಕಾನ್ಫಿಡೆಂಟ್ ಅಲ್ಲಿ ಈ ಮಾತನ್ನ ಹೇಳ್ತಿರ್ಬೋದು? ಬಿಜೆಪಿಯಲ್ಲಿ ಇದ್ಕೊಂಡೇ ಮುಖ್ಯಮಂತ್ರಿಗಳಾಗ್ತಾರಾ ಅಥವಾ ಹೊಸ ಪಕ್ಷವನ್ನ ಕಟ್ಟಿ ಮುಖ್ಯಮಂತ್ರಿ ಆಗ್ತಾರಾ? ಸದ್ಯಕ್ಕೆ ಮೇಲ್ನೋಟಕ್ಕೆ ಯತ್ನಾಳ್ ರವರು ಬಿಜೆಪಿ ಪಕ್ಷವನ್ನ ಮಿಸ್ ಮಾಡ್ಕೊಳ್ತಿದ್ದಾರಾ ಅನಿಸ್ತಿದೆ. ಹೇಗಾದ್ರೂ ಮಾಡಿ ಬಿಜೆಪಿ ಹೈಕಮಾಂಡ್ ನನ್ನ ಬಿಜೆಪಿಗೆ ವಾಪಸ್ ಕರಿಬೇಕು. ಆ ವಾಪಸ್ ಕರೆಯುವ ಸಂದರ್ಭದಲ್ಲಿ ನಾನು ಒಂದಷ್ಟು ಕಂಡೀಷನ್ಸ್ ಹಾಕಬೇಕು. ಆ ಕಂಡೀಷನ್ ನಲ್ಲಿ ಮೊದಲ ಕಂಡೀಷನ್ BS ಯಡಿಯೂರಪ್ಪ ಕುಟುಂಬವನ್ನ ರಾಜ್ಯ ಬಿಜೆಪಿಯಿಂದ ದೂರ ಉಳಿಸೋದು ಮತ್ತು ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಹುದ್ದೆಯನ್ನ ಕೊಡೋದು. ಇದು ಯತ್ನಾಳ್ ರವರ ಸದ್ಯಕ್ಕೆ ಮೇಲ್ನೋಟದ ಪ್ಲಾನ್. ಇನ್ನು ಪ್ಲಾನ್ A B C D ಹೀಗೆ ಯತ್ನಾಳ್ ರವರು ತಮ್ಮ ಬತ್ತಳಿಕೆಯಲ್ಲಿ ಅದಿನ್ನೇನೇನು ತಂತ್ರಗಳನ್ನ ಹೂಡಿದ್ದಾರೋ ಗೊತ್ತಿಲ್ಲ. ದಿನಕ್ಕೊಂದು ಸಭೆ, ದಿನಕ್ಕೊಂದು ಸಮಾರಂಭ, ದಿನಕ್ಕೊಂದು ಪ್ರೆಸ್ ಮೀಟ್, ದಿನಕ್ಕೊಂದು ಹೇಳಿಕೆ. ಹೊಸ ಪಕ್ಷ ಕಟ್ತೀನಿ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಅಂತೂ ಕೊಡ್ತಾನೆ ಇಲ್ಲ. ಪಕ್ಷ ಕಟ್ತೀನಿ ಅಂತಾನೂ ಹೇಳ್ತಿಲ್ಲ, ಪಕ್ಷ ಕಟ್ಟೋದು ಇಲ್ಲ ಅಂತಾನೂ ಹೇಳ್ತಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇರುವ ಯತ್ನಾಳ್ ರವರು ಒಂದ್ ವೇಳೆ ಬಿಜೆಪಿಗೆ ವಾಪಸ್ ಹೋದ್ರೆ ಅದೇ ಅಭಿಮಾನಿಗಳು ಮತ್ತೆ ಯತ್ನಾಳ್ ರವರ ಪರ ನಿಲ್ತಾರ ಅಥವಾ ಕೊಟ್ಟ ಭರವಸೆನ ಈಡೇರಿಸಲಿಲ್ಲ ಅಂತ ಮುನ್ಸ್ಕೊಳ್ತಾರ? ನಿಮಗೇನ ಅನ್ಸುತ್ತೆ? ಯತ್ನಾಳ್ ರವರು ಹೊಸ ಪಕ್ಷ ಕಟ್ಟಬೇಕಾ ಅಥವಾ ಬಿಜೆಪಿಗೆ ಮತ್ತೆ ವಾಪಸ್ ಹೋಗ್ಬೇಕಾ ಅಥವಾ ಹಿಂದುತ್ವದ ಮತ್ತೊಂದು ಪಾರ್ಟಿಯಾದ ಶಿವಸೇನೆ ಪಕ್ಷವನ್ನ ಸೇರಿ ರಾಜ್ಯದಲ್ಲಿ ಸಂಘಟನೆ ಮಾಡಬೇಕಾ? ನಿಮಗೇನನ್ಸುತ್ತೆ? ಯತ್ನಾಳ್ ರವರ ಮುಂದಿನ ದಾರಿ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.